ಆಲಯದಲ್ಲಿ ಬರಬೇಕಂದ್ರೆ ನೀವು ಅದಕ್ಕೆ ಯೋಗ್ಯರಾಗಿರ್ಬೇಕು. ದೇವರು ನಮ್ಮನ್ನು ಮುಂದೆ ಆರಿಸ್ಕೊಂಡಿರ್ಬೇಕು, ಇಲ್ಲ ನೀವು ಬರೋಕ್ಕಾಗಲ್ಲ. ನಿಮಗೆ ದೇವರ ಕೃಪೆ ಕೊಟ್ಟಿದ್ರೆ ಆ ದೇವರ ಕೃಪೆಯಿಂದಲೇ ನೀವು ಬಂದಿರುವುದು. ಆದ್ರಿಂದ ಆಲಯದಲ್ಲಿ ಕೂಡಿ ಬಂದಿರುವ ದೇವ ಜನರು ಒಂದು ಅರ್ಥ ಮಾಡ್ಕೊಳ್ಳಿ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಆಲಯಕ್ಕೆ ಹೋಗಬೇಕು ಎಂಬುವ ದೇವರ ಮಹಿಮೆ, ದೇವರ ಕೃಪೆ ನನ್ನ ಏನು ಮಾಡ್ತಾ ಇದೆ. ನನ್ನ ಬಾ ಬಾ ನನ್ನ ಆಲಯಕ್ಕೆ ಬಾ ಎಂದು ಏನು ಮಾಡ್ತಾ ಇದೆ, ಕರಿತಾ ಇದೆ. ನಿಮ್ಮನ್ನು ಆರಿಸಿಕೊಂಡ ದೇವರು, ನಿಮ್ಮನ್ನು ಕರೆದ ದೇವರು ಬಾ ಬಾ ಕರೆಯುವಾಗ ಎದ್ದು ಬರೋದು ಏನಾಗಿಲ್ಲ, ಮನಸ್ಸೇ ಇರಲಿಲ್ಲ. ಆದ್ದರಿಂದ ಈ ಭಾನುವಾರದ ಉದಯ ಕಾಲದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಭಾನುವಾರ ಮಾತ್ರ ಅಲ್ಲ, ಯಾವುದೇ ದಿನವಾಗಲಿ ದೇವರು ಕರೆದರೆ ಎದ್ದು ದೇವಾಲಯಕ್ಕೆ ಹೋಗಬೇಕು ಎಂಬ ಒಂದು ಪವಿತ್ರವಾದ ಮನಸ್ಸು ಎಲ್ಲಿರಬೇಕು, ನಮ್ಮಲ್ಲಿ ಇರಬೇಕು. ಈ ಪವಿತ್ರವಾಗಿರೋ ಮನಸ್ಸು ಇಲ್ಲಂದ್ರೆ ಏನೇನೋ ಯೋಚನೆಗಳು ಬರುತ್ತೆ. ಸೊ ದೇವಾಲಯಕ್ಕೆ ಮಕ್ಕಳನ್ನ ಆರಿಸ್ಬಿಟ್ಟು ಬನ್ನಿ. ದೇವಾಲಯವು ಇದು ಮುಖ್ಯವಾದ ಸ್ಥಳ. ಆ ದೇವಾಲಯವು ಏನ್ ಮಾಡಬೇಡ, ನೀವು ನಷ್ಟ ಮಾಡಬೇಡ. ಇವತ್ತು ನಾನು ನಿಮಗೆ ಮೊದಲನೇ ಅರಸನು 1 ಕಿಂಗ್ 9ನೇ ಅಧ್ಯಾಯ 1ರಿಂದ 5 ವಚನಗಳಿದೆ. ಅಲ್ಲಿ ಸಾಲೋಮೋನ್ ಒಂದು ದೇವಾಲಯವನ್ನು ಕಟ್ಟಿ, ಮೊದಲನೇ ಅರಸನು 1 ಕಿಂಗ್ 9:1 ಯೆರೂಸಲೇಮ್ ಮೇಲೆ என்ன கட்டணும், தேவாலயம் கட்டணும். எனக்கு அந்த யோசனை இதுவரைக்கும் வரல. ஆனா சாலோமோனுக்கு ஒரு யோசனை வந்துச்சு, எருசலேம்ல ஒரு ஆலயம் கட்டணும். அந்த ஆலயம் என்னோட பரம்பரையா, என்னோட குடும்பங்க எல்லாம் ஆசீர்வாதமாகணும். அது 8ஆம் அதிகாரத்திலாம் நீங்க படிச்சு பார்த்தாங்க தெரியுது. ஆலயத்துல வந்து கையை தூக்கிட்டு சாலமோன் சொல்றாரு, யாரும் இந்த சத்திய பிரமாணம் பண்ணுறதுக்கெல்லாம் வரக்கூடாது. யாருந்தாலும் தேவனுடைய ஆலயம்